ಎಲ್ರಿಗೂ ನಮಸ್ಕಾರ. ಇವತ್ತು ಇಟಾಲಿಯನ್ ಡಿಲೈಟ್ ಪಾಸ್ತಾ ಮಾಡೋಣ ಬನ್ನಿ. ಮೊದಲಾಗಿ ನೀವು ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳಿ. ಅಂದರೆ ಮಶ್ರೂಮ್, ರೆಡ್ ಎಲ್ಲೋ, ಬೇಬಿ ಕಾರ್ನ್, ಬ್ರೋಕ್ಲಿ ಮತ್ತು ಆಲಿವ್ಸ್ ಈ ಥರ ಐಟಮ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಂತರ ಫ್ರೈ ಪ್ಯಾನಲ್ಲಿ ಬಟ್ರ್ ಹಾಕ್ಕೊಳ್ಳಿ. ಅಮೂಲ್ ಬಟ್ರ್ ಹಾಕೊಬೋದು, ಇಲ್ಲಾಂದರೆ ಆಲಿವ್ ಆಯಿಲ್ ಹಾಕೊಬೋದು. ಇಲ್ಲಿ ನಾವು ಅಮೂಲ್ ಬಟ್ರ್ ಹಾಕ್ಕೊತಾ ಇದ್ದೀವಿ. ನಂತರ ಈ ಥರ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಅದ್ರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಏನು ಒಂದು ವಿತಿನ್ 1-2 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಈ ಥರ ಚೆರಿ ಟೊಮೊಟೊ ಕಲರ್ಫುಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿಯಾಗಿರುತ್ತೆ. ಈ ಥರ ವೆಜಿಟೇಬಲ್ಸ್ ಎಲ್ಲ ಈ ಥರ ನೋಡಿ ಲೈಟಾಗಿ ಫ್ರೈ ಆದ ತಕ್ಷಣ ನೀವೇನು ಮಾಡಬೇಕಂದ್ರೆ ಪಾಸ್ತಾ ಬಾಯ್ಲ್ ಮಾಡಿ ರೆಡಿ ಇಟ್ಕೊಂಡಿರೋಂಥ ಪಾಸ್ತಾ, ನಾವಿಲ್ಲಿ ಪೆನ್ನೆ ಮತ್ತು ಪುಸ್ಲಿ ಪಾಸ್ತಾನ ಯೂಸ್ ಮಾಡ್ತಾಯಿದ್ದೀವಿ. ನೀವು ಯಾವುದು ನಿಮ್ಮ ಹತ್ರ ಇರುತ್ತೆ ಆ ಪಾಸ್ತಾನ ಯೂಸ್ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆರಿಗಾನೋ ಇದು ಮೇಲ್ಗಡೆಯಿಂದ ಆರಿಗಾನೋ ಬೇಕಂದರೆ ಆರಿಗಾನೋ ಹಾಕ್ಕೊಂಡಿದ್ದೀವಿ. ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೆ ಹಾಕ್ಕೊಬೋದು. ಇದು ವೈಟ್ ಪಾಸ್ತಾ, ವೈಟ್ ಸಾಸ್ನ ನಾವು ಮಾಡಿ ಇಟ್ಕೊಂಡಿದ್ದೀವಿ, ಹಾಕಿದ್ದೀವಿ. ನೀವು ಬೇಕಂದರೆ ರೆಡಿಮೇಡ್ ಬರುತ್ತೆ, ರೆಡಿಮೇಡ್ ಹಾಕ್ಬೋದು. ಇಲ್ಲಾಂದರೆ ನಂದು ಬೇರೆ ವೀಡಿಯೋಸಲ್ಲಿ ವೈಟ್ ಸಾಸ್ ಪಾಸ್ತಾ ಮಾಡಿರೋದಿದೆ, ಅದನ್ನು ಬೇಕಂದ್ರೂ ನೀವು ಕಾಪಿ ಮಾಡ್ಕೊಬೋದು, ನೋಡ್ಕೊಬೋದು. ಈ ಥರ ವೈಟ್ ಸಾಸ್ ಎಲ್ಲ ಹಾಕಿ ರೆಡಿ ಆದಮೇಲೆ ಈ ಥರ ನಾರ್ಮಲಾಗಿ ಒಂದು 2 ಮಿನಿಟ್ಸ್ ಬೇಯುತ್ತೆ. ಆಟೋಮೆಟಿಕ್ಕಾಗಿ ಅದು ತಿಕ್ಕಾಗ್ತಾ ಹೋಗುತ್ತೆ. ಇವಾಗ ನೋಡಿ ತಿಕ್ಕಾಗ್ತಾ ಇದೆ, ಆಲ್ರೆಡಿ ತಿಕ್ಕಾಗ್ತಾಯಿದೆ. ಅದು ಕ್ರೀಮಿಯಾಗಿ ಈ ಥರ ಆಗುತ್ತೆ. ನಂತರ ನೀವು ಯಾವ್ದು ನಿಮ್ಮದು, ನಾವು ಆ್ಯಕ್ಚುಲಿ ಇಲ್ಲಿ ಮುಜರೆಲ್ಲಾ ಚೀಸ್ ಯೂಸ್ ಮಾಡ್ತಾಯಿದ್ದೀವಿ. ನೀವು ಯಾವ್ದು ಚೀಸ್ ಬೇಕೋ ಆ ಚೀಸ್ ಯೂಸ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ, ಎಮ್ಮಿಯಾಗಿರುತ್ತೆ, ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನೀವು ಸ್ಕೂಲ್ ಟಿಫನ್ ಬೇಕಂದ್ರೂ ಕೊಡ್ಬೋದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಕ್ರೀಮಿಯಾಗಿರುತ್ತೆ. ಇದು ಸ್ವಲ್ಪ ಡ್ರೈ ಆಗಿರುತ್ತೆ ನೋಡಿ, ಈ ಥರ ಅಂದರೆ ಡ್ರೈ